Precious people of God, praise the Lord. A happy, glorious and prosperous new year. ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಹೋಗ್ತೇನೆ. ಈ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಸಂಗಡ ಬಂದಿದ್ದೇನೆ. ನಿಮ್ಮ ಸಂಗಡ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೈವಭಕ್ತನು ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು, ಯಾವಾಗ ಬಂದನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ದ ಬೈಬಲ್ ಇಸ್ ವೆರಿ ಕ್ಲಿಯರ್. ದೇರ್ ವಾಸ್ ಅ ಮ್ಯಾನ್ ಕಾಲ್ಡ್ ಸಿಮಿಯೋನ್, ಮೀನ್ಸ್ ಗಾಡ್ ಹ್ಯಾಸ್ ಹರ್ಡ್. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ನಿನ್ನ ಕೂಗನ್ನು ಕೇಳಿದ್ದಾನೆ. ದಟ್ಸ್ ದ ಮೀನಿಂಗ್ ಆಫ್ ಸಿಮಿಯೋನ್. ಸಿಮಿಯೋನ್ ಎಂಬ ಪದದ ಅರ್ಥ ಇದಾಗಿತ್ತು. ಇವನಿಗೆ ದೈವೋಕ್ತಿ, ದೈವ ಭಕ್ತನಾಗಿದ್ದನು. ಇವನಿಗೊಂದು ದೈವೋಕ್ತಿ ಅಂದರೆ ಒಂದು ಪ್ರವಾದನೆ ಇವನ ಮೇಲಿತ್ತು. ಅದೇನೆಂಬುದಾಗಿ ಹೇಳಿದ್ರೆ, ನೀನು ಮೆಸ್ಸಿಯನನ್ನು ಅಂದರೆ ಯೇಸು ಕ್ರಿಸ್ತನನ್ನು ನೋಡುವ ತನಕ ನಿನ್ನ ಕಣ್ಣುಗಳು ಮುಚ್ಚಲ್ಲ, ಅಂದರೆ ನೀನು ಸಾಯುವುದಿಲ್ಲ ಅಂತ ಪ್ರವಾದನೆ ಆಗಿತ್ತು, ಒಂದು ವಾಗ್ದಾನ ಬಂದಿತ್ತು. ಒಂದಾನೊಂದು ದಿನ ಇವನಿಗೆ ವಯಸ್ಸಾಗಿತ್ತು, ಪ್ರಾಯ ಆಗಿತ್ತು. ಈ ಸಿಮಿಯೋನನ್ನು ಪ್ರಾರ್ಥಿಸುವಾಗ, ಪ್ರಾರ್ಥನೆಯಿಂದ ಹೊರಗೆ ಬರುವಾಗ ತಕ್ಷಣ ದೇವಾಲಯಕ್ಕೆ ಹೋಗಬೇಕೆಂಬ ಪ್ರೇರೇಪಣೆ ಆಯಿತು. ಯೇಸು ಅದೇ ಸಮಯದಲ್ಲಿ ತನ್ನ ತಂದೆ ತಾಯಿಯೊಂದಿಗೆ, ಅಂದರೆ ತನ್ನ ತಂದೆ ಮರಿಯಳು ಯೋಸೇಫನು ಯೇಸುವನ್ನು ಹಿಡ್ಕೊಂಡು ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದರು. ಯೇಸು 8 ದಿವಸದ ಮಗು ಆಗಿದ್ದನು ಅವರ ತಂದೆ ತಾಯಿಯವನ್ನಲ್ಲಿ ತರಬೇಕಾದ್ರೆ. ಸಿಮಿಯೋನನ್ನು ಪ್ರಾರ್ಥನೆ ಮುಗಿಸಿ ಹೊರಕ್ಕೆ ಬರುವಾಗ ಅವನಿಗೆ ಪ್ರೇರೇಪಣೆ ಆಯಿತು, ನಾನು ಈ ಸ್ಥಳಕ್ಕೆ ಹೋಗಬೇಕಂತ. ಯಾಕಂದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಆತನು ಪವಿತ್ರಾತ್ಮ ಪ್ರೇರಿತನು ಎಂಬುದಾಗಿ. ಪ್ರಿಯರೇ, 2025ರಲ್ಲಿ ಪವಿತ್ರಾತ್ಮನು ಇರುವುದು ಮಾತ್ರ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ಹ್ಯಾವಿಂಗ್ ದ ಸ್ಪಿರಿಟ್. ಪವಿತ್ರಾತ್ಮ ಪ್ರೇರಿತರಾಗಿ, ದಟ್ ಮೀನ್ಸ್ ಯು ಹ್ಯಾವ್ ಟು ಬಿ ಲೆಡ್ ಬೈ ದ ಸ್ಪಿರಿಟ್. ಯು ಕ್ಯಾನಾಟ್ ಲೀಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ಹೇಗೆ ಬೇಕೋ ಹಾಗೆ ನಡೆಸ್ಕೊಂಡು ಹೋಗುವಂಥದ್ದಲ್ಲ. ದೇವರಾತ್ಮನು ನಿನ್ನನ್ನು ನಡೆಸಬೇಕು. ದೇರ್ ಈಸ್ ಅ ಸ್ಪಿರಿಟ್ ಇನ್ಸೈಡ್ ಯು. ಈಸ್ ಕಾಲ್ಡ್ ದ ಹೋಲಿ ಸ್ಪಿರಿಟ್. ಜೀಸಸ್ ಹ್ಯಾಡ್ ದಿಸ್ ಹೋಲಿ ಸ್ಪಿರಿಟ್ ಆ್ಯಂಡ್ ಹಿ ವಾಸ್ ಲೆಡ್ ಬೈ ದ ಸ್ಪಿರಿಟ್. ಯೇಸು ತಾನೇ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟನು. ಆ್ಯಂಡ್ ದಿಸ್ ಸಿಮಿಯೋನ್, after coming from the prayer, he was led by the Spirit and moved to the temple. ಆ ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ. In the same way, people of God, in 2026, every day from January to December, you have to be led by the Spirit. Every week, every month, it's important to be in the location where Holy Spirit wants you to be. ದೇವರಾತ್ಮನು ಯಾವ ಸ್ಥಳದಲ್ಲಿ ಇರಬೇಕು, ಎಲ್ಲಿ ಇರಬೇಕಂತನೋ, ಏನನ್ನ ಮಾಡಬೇಕಂತನೋ ಆ ಸ್ಥಳದಲ್ಲಿ ಇರುವಂಥದ್ದೇ ದೊಡ್ಡ ಆಶೀರ್ವಾದ. Praise the Lord. So don't be in confusion. If you are not led by the Spirit, your life will be miserable. ನೀವು ಒಂದು ಆಶ್ಚರ್ಯ ಪಡ್ತಾ ಇರ್ತೀರಾ, ಒಂದು ತಪ್ಪಾದ ಸ್ಥಳಗಳಲ್ಲಿ ಇರ್ತೀರಾ, ನೀವು ದೇವರಾತ್ಮನಿಂದ ನಡೆಸಲ್ಪಡಲಿಲ್ಲ ಅಂತ ಹೇಳಿದ್ರೆ. ಸೊ ಪವಿತ್ರಾತ್ಮನು ನಿಮ್ಮ ಸಂಗಡ ಇರುವುದರಿಂದ ನೀವು ಬಿಟ್ಟುಕೊಟ್ರೆ, ಇಫ್ ಯು ಅಲೋ, ಹಿ ವಿಲ್ ಲೀಡ್ ಯು. ನೀನು ಬಿಟ್ಟುಕೊಟ್ರೆ ನಿಮ್ಮನ್ನು ನಡೆಸ್ತಾನೆ. ಸೊ ಇಟ್ಸ್ ಆಲ್ ಅಬೌಟ್ ದ ಹೋಲಿ ಸ್ಪಿರಿಟ್. ದೇವರ ವಾಕ್ಯ ಹೇಳ್ತೀವಿ ರೋಮಾಪುರ 8ನೇ ಅಧ್ಯಾಯದಲ್ಲಿ, ಯಾರ್ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೋ, ಅಂದರೆ ಕೆಲವರು ಯಾರ್ಯಾರು ಅವರು ದೇವರ ಮಕ್ಕಳೆಂಬುದಾಗಿ. ನಡೆಸಲ್ಪಡಲಿಲ್ಲ ಅಂತ ಹೇಳಿದ್ರೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಕ್ಕಳೆನ್ನಿಸ್ಕೊಂಡವರು ನಿಮ್ಮ ತಂದೆಯಾದ ಆತ್ಮನು ಹೇಳ್ದಂಗೆ ನೀವು ಕೇಳಬೇಕಾಗತ್ತೆ. ಆ್ಯಂಡ್ ಆಲ್ಸೋ ದ ಬೈಬಲ್ ಈಸ್ ವೆರಿ ಕ್ಲಿಯರ್ ದಟ್ ಇನ್ ಓಲ್ಡ್ ಟೆಸ್ಟಮೆಂಟ್ ಇಸ್ರಾಯೇಲರನ್ನು ಮೋಶೆ ನಡೆಸ್ತಾ ಕರ್ಕೊಂಡು ಬಂದ ವಾಗ್ದಾನ ಸ್ಥಳಕ್ಕೆ ದಾಸತ್ವದಿಂದ ಹೊರಕ್ಕೆ ತಂದು ಹಾಲು ಜೇನು ಹರಿಯುವ ಸ್ಥಳಕ್ಕೆ ಸೇರಿಸೋದಕ್ಕಿಂತ ಮುಂಚೆ ಆ ಎಲ್ಲ 3 million+ ಜ್ಯೂಸ್, ಅಷ್ಟು 30 ಲಕ್ಷಕ್ಕೆ ಹೆಚ್ಚು ಮಂದಿ ಯಹೂದ್ಯರು ಎಲ್ಲರೂ ದೇವರಾತ್ಮನನ್ನು ಹೊಂದಿಕೊಂಡು ದೇವರಾತ್ಮನಿಂದ ನಡೆಸಲ್ಪಡಲಿಲ್ಲ. ಅವರು ಯಾರನ್ನ ಗಮನಿಸ್ತಾ ಇದ್ರು ಅಂತ ಹೇಳಿದ್ರೆ ಮೋಶೆನ ಗಮನಿಸ್ತಾ ಇದ್ರು. ಮೋಶೆ ಮಾತ್ರ ದೇವರಾತ್ಮನಿಂದ ನಡೆಸಲ್ಪಡ್ತಾ ಇದ್ದ. ಓನ್ಲಿ ಮೋಸಸ್ ವಾಸ್ ಲೆಡ್ ಬೈ ದ ಸ್ಪಿರಿಟ್. ನಾಟ್ ಎವ್ರಿಬಡಿ. ದೇ ಹ್ಯಾಡ್ ನೋ ಎಕ್ಸ್ಪೀರಿಯನ್ಸ್ ಇನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್. ದೇವ ಅನುಭವಗಳು, ದೇವರಾತ್ಮನಿಂದ ನಡೆಸಲ್ಪಡೋ ಅನುಭವ ಜನರಿಗಿರಲಿಲ್ಲ. ಇನ್ ದ ಸೇಮ್ ವೇ ಈ ದಿನ ಅನೇಕರಿದ್ದೀರಿ, ಅನೇಕರು ದೇವರಾತ್ಮನನ್ನು ಹೊಂದಿಕೊಂಡಿದ್ದೀರಿ, ನಿಮಗೆ ದೇವರಾತ್ಮನಿಂದ ನಡೆಸಲ್ಪಡೋದು ಬರ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್ ವೇ ಯು ಕ್ಯಾನ್ ಬಿ ಲೆಡ್ ಬೈ ದ ಸ್ಪಿರಿಟ್ ಈಸ್ ಫಾಲೋ ಯುವರ್ ಲೀಡರ್ಸ್. ನಿಮ್ಮ ಸಭೆಯ ನಾಯಕರನ್ನ ಅಥವಾ ದೇವರಾತ್ಮನಿಂದ ನಡೆಸಲ್ಪಡ್ತಾ ಇರುವಂಥ ನಿಮ್ಮ ಮೇಲೆ ದೇವರು ನೇಮಿಸಿದಂಥ ಹಿರಿಯರನ್ನ ಫಾಲೋ ಮಾಡಿ. ವೆನ್ ದೇ ಆರ್ ಲೆಡ್ ಬೈ ದ ಸ್ಪಿರಿಟ್, ಗೆಟ್ ದೇರ್ knowledge and wisdom, be close with them so that they will lead you to right places. ನಿಮ್ಮನ್ನು ಸರಿಯಾದ ಸ್ಥಳಕ್ಕೆ ಅವರು ನಡೆಸುವಂಥವರಾಗಿದ್ದಾರೆ. ಆ್ಯಂಡ್ ಆಲ್ಸೋ ದೇವರಾತ್ಮನಿಂದ ನಡೆಸಲ್ಪಡೋಕ್ಕೆ 2 important keys in this 2026, 2026ರಲ್ಲಿ. ದೇವರಾತ್ಮನು ಬಹಳ ಮುಖ್ಯ, ವಾಕ್ಯಂಬಾತನು ಬಹಳ ಮುಖ್ಯ. The word of God
ಆ್ಯಂಡ್ ದ ಸ್ಪಿರಿಟ್ ಆಫ್ ಗಾಡ್ ವೆನ್ ದೇ ಕಮ್ ಟುಗೆದರ್, ಇವರಿಬ್ಬರು ಜೊತೆಯಲ್ಲಿ ಬರಬೇಕಾದ್ರೆ ನೀನು ದೇವರ ಮಾರ್ಗದರ್ಶನದಲ್ಲಿ ಹೋಗಲಿಕ್ಕೆ ಸಾಧ್ಯ. ಯು ವಿಲ್ ಗೋ ಇನ್ ದ ಡೈರೆಕ್ಷನ್ ಆಫ್ ದ ಸ್ಪಿರಿಟ್. ಪರಿಶುದ್ಧಾತ್ಮನ ಡೈರೆಕ್ಷನಲ್ಲಿ ನೀವು ಹೋಗ್ತೀರಾ. ವಾಕ್ಯ ಮತ್ತು ಆತ್ಮನ ಇವರಿಬ್ಬರು ಜೊತೆಯಲ್ಲಿ ಬರಬೇಕು. ಬಿ ಅ ಒಬೀಡಿಯಂಟ್ ಸ್ಟೂಡೆಂಟ್ ಆಫ್ ದ ವರ್ಡ್. ಈ ವರ್ಷ ವಾಕ್ಯವನ್ನು ಆಳವಾಗಿ ಕಲೀರಿ, ಆಸಕ್ತಿ ಕೊಡ್ರಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ್ರಿ. ಇನ್ವೆಸ್ಟ್ ಯುವರ್ ಟೈಮ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಗ್ಲೋರಿಯಸ್ 2026. Be led by the Spirit. As I told you, Simeon, after coming from the prayer, was led by the Spirit. Without any reasoning, he was going to temple. ಯಾವ ಆಲೋಚನೆಗಳು ಕಾರಣಗಳು ಕೊಡದೆ, ಮನುಷ್ಯಕ ಬುದ್ಧಿಯಿಂದ ಯೋಚಿಸದೆ ಅವನು ದೇವಾಲಯಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ಸೊ ಈವನ್ ಯು ಆಫ್ಟರ್ ಯುವರ್ ಪ್ರೇಯರ್ ಇನ್ 2026, ಪ್ರತಿ ಸಾರಿ ನೀವು ಪ್ರಾರ್ಥಿಸುವಾಗ your spirit will be very sensitive to the Holy Spirit. ಪರಿಶುದ್ಧಾತ್ಮನಿಗೆ ನಿನ್ನ ಆತ್ಮ ಸೂಕ್ಷ್ಮವಾಗಿರುತ್ತೆ. ಸೊ ದಟ್ ವೆನ್ ಯು ಪ್ರೇ, ದ ಹೋಲಿ ಸ್ಪಿರಿಟ್ ಕ್ಯಾನ್ ಗೈಡ್ ಯು. ನೀನು ನನಗೆ ಮಾರ್ಗದರ್ಶನ ಕೊಡ್ತಾನೆ. ನೀನು ಸೂಕ್ಷ್ಮವಾಗಿದ್ದರೆ ಆತ್ಮನು ನಿನಗೆ ಆಲೋಚನೆಗಳನ್ನು ಹೇಳಿಕೊಟ್ಟು ನಡೆಸ್ತಾನೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಗ್ಲೋರಿಯಸ್ 2026. ಪ್ರೈಸ್ ದ ಲಾರ್ಡ್ ಅಗೇನ್.